ಕರ್ನಾಟಕ ನಾಳೆ ಹೊಸ ಮುಖ್ಯಮಂತ್ರಿಯನ್ನ ಕಾಣ್ತಾ ಇದೆ. ನೂತನ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಮೊದಲ ಬಾರಿ ಸರ್ವ ಧರ್ಮ ಗುರುಗಳು ಸಾಕ್ಷಿಯಾಗ್ತಿದ್ದಾರೆ. ವಾಸ್ತು ಪ್ರಕಾರ ಪೂರ್ವಾಭಿಮುಖವಾಗಿ ವೇದಿಕೆ ಸಿದ್ಧವಾಗಿದೆ. 3500 ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿದೆ. ದೆಹಲಿಯಲ್ಲಿ ಕನಕನ ಸಂಪುಟ ಫೈನಲ್ಗೆ ಸರ್ಕಸ್ ನಡೆದಿದೆ. ಹಿರಿಯರು ಕಿರಿಯರು ಜಾತಿ ಪ್ರದೇಶ ಅಳೆದು ತೂಗಿ ಬ್ಯಾಲೆನ್ಸ್ ಕ್ಯಾಬಿನೆಟ್ ರಚನೆಗೆ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ ಮಾಡಿದೆ. ಇತ್ತ ಟ್ರಬಲ್ ಶೂಟರ್ ಬ್ರದರ್ ಧ್ವನಿ ಸುರುಳಿಯಲ್ಲಿ ಸಿಲುಕಿ ಅತಂತ್ರರಾದ ಜಮೇರ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆಶಿ ಸರ್ಕಾರಕ್ಕೆ ಇದು ಮುಳ್ಳಿನ ಹಾಸಿಗೆ. ಮಂಡ್ಯದಲ್ಲಿ ಬಲಗೈ ಜಿಬಿಎ ಆವರಣದಲ್ಲಿ ಎಡಗೈ ಸಮುದಾಯ ಶಕ್ತಿ ಪ್ರದರ್ಶನವನ್ನ ಮಾಡಿವೆ. ಡಿಸಿಎಂ ಪಟ್ಟಕ್ಕೆ ಆಗ್ರಹಿಸಿ ಯತೀಂದ್ರ ಪರ ಮೈಸೂರಲ್ಲಿ, ಲಾರ್ಡ್ ಪರ ಶಿವಮೊಗ್ಗದಲ್ಲಿ ಲಡಾಯಿ ನಡೆದಿದೆ. ದುರ್ಗದಲ್ಲಿ ಮುಸ್ಲಿಂ ಸಮುದಾಯದವರು ಡಿಸಿಎಂ ಪಟ್ಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಿಂಗಂ ರಾಜಕೀಯದ ಪಥ ಬದಲಾಗ್ತಾ ಇದೆ. ದ್ರಾವಿಡ ನಾಡಿನ ರಾಜಕಾರಣದಲ್ಲಿ ಸೋತ ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಆದರೆ ತಮಿಳುನಾಡಿನಲ್ಲಿ ಅಸ್ತಿತ್ವಕ್ಕಾಗಿ ರಿಸೈನ್ನ ಅಮಿತ್ ಶಾ ವೇಟಿಂಗ್ ನಲ್ಲಿ ಇಟ್ಟಿದ್ದಾರೆ. ನಾಳೆ ಬರ್ತ್ಡೇ ಇದೆ. ಹೊಸ ಪಕ್ಷ ಘೋಷಣೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಸಂಭ್ರಮ ತರಬೇಕಾಗಿದ್ದಂತಹ ಮುಂಗಾರು ಮಾರುತಗಳು ವಿಳಂಬವಾಗ್ತಾ ಇವೆ. ಈ ಬಾರಿ 10 ದಿನ ತಡವಾಗಿ ಮಾನ್ಸೂನ್ ಎಂಟ್ರಿ ಆಗ್ತಾ ಇದ್ದು ಎಲ್ ನೀನೋ ಬರದ ಭೀತಿ ಹುಟ್ಟಿಸಿದೆ. ಅತ್ತ ಕಾಫಿ ನಾಡಿನಲ್ಲಿ ಕಳೆದ 3 ದಿನಗಳಿಂದ ಮಳೆ ಹನಿ ಚಿಗುರೊಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.